ಹಾಯ್ ಡಿಯರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೂಪರ್ ಡೂಪರ್ ಆಗಿರುವಂಥ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಈಸಿಯಾಗಿ ಮಾಡುವಂಥ ರೆಸಿಪಿ, ಟೇಸ್ಟಿಯಾಗಿರೋವಂಥ ರೆಸಿಪಿ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗೋವಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡ್ತೀರಾ ಈ ವಿಡಿಯೋ ನೋಡಿದ ಮೇಲೆ. ಬನ್ನಿ, ಏನು ರೆಸಿಪಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಸಾಫ್ಟಾಗಿ ಇರೋ ಅಂತ, ಬಾಯ್ಲಿಟ್ರೆ ಕರ್ಗೋಗ್ಬೇಕು ಆ ರೀತಿಯಾಗಿ ಇರೋ ಅಂಥ, ಗೂಡಾಗಿರೋ ಅಂಥ, ತುಪ್ಪ ಇಲ್ಲದೇ ಮಾಡುವಂಥ ಸೂಪರ್ ಆಗಿರೋ ರೆಸಿಪಿ ಮೈಸೂರು ಪಾಕ್ ರೆಸಿಪಿ. ಈಸಿಯಾಗಿ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ, ಸೂಪರಾಗಿ ಮಾಡ್ಬೋದು. ಬನ್ನಿ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಬೌಲ್ಗಿಂತ ಒಂದು ಸ್ವಲ್ಪ ಕಮ್ಮಿ ನಾನು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಬೌಲ್ ಮೆಷರ್ಮೆಂಟಲ್ಲಿ 1 ಬೌಲಷ್ಟು ಎಣ್ಣೆ, ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. 1 ಬೌಲಷ್ಟು ಕಡಲೆ ಹಿಟ್ಟು. ಇವು 3 ಇದ್ದರೆ ಸಾಕು ಸ್ನೇಹಿತರೆ. ಸಖತ್ತಾಗಿರುತ್ತೆ. ಬಾಯಿಲಿಟ್ರೆ ಕರ್ಗೆ ಹೋಗ್ಬಿಡುತ್ತೆ ಆ ರೀತಿಯಾಗಿರುವಂಥ ಮೈಸೂರು ಪಾಕು. ಇದಕ್ಕೆ ಸ್ವಲ್ಪ ನೀರು ಸಾಕು. ಈಗ ಒಂದು ಪ್ಯಾನ್ಗೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀರು ನೋಡಿ ಇನ್ನೂ 1/4 ಭಾಗ ಉಳ್ಕೊಂಡಿದೆ. ಚಿಕ್ಕ ಗ್ಲಾಸಲ್ಲಿ ಅದು ಸಕ್ಕರೆ ಮುಳುಗೋವಷ್ಟು ಸಾಕು ಸ್ನೇಹಿತರೆ. ಯಾಕಂದರೆ ನಾವು ನೀರು ಜಾಸ್ತಿ ಹಾಕ್ಬಿಟ್ರೆ ಪಾಕ ಬರೋದು ಲೇಟ್ ಆಗಿಬಿಡುತ್ತೆ. ನೀವು ಅದೇ ರೀತಿಯಾಗಿ ಸ್ವಲ್ಪ ನೀರನ್ನು ಕಡಿಮೆ ಹಾಕಿದ್ರೆ ಬೇಗನೆ ಪಾಕ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀರನ್ನು ಕಡಿಮೆ ಹಾಕಿರೋದು. ಇದನ್ನು ಕೈ ಬಿಡ್ದಲೇ ಈ ಥರ ಹಿಂಗೆ ತಿರುಗಿಸ್ತಾ ಇರಬೇಕು, ಬೇಗ ಬಂದ್ಬಿಡುತ್ತೆ ಪಾಕ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಕರಗಿದ ತಕ್ಷಣ ಇಮಿಡಿಯೇಟಾಗಿ ನಮಗೆ ಒಂದೆಳೆ ಪಾಕ ಬಂದ್ಬಿಡುತ್ತೆ. ಒಂದೆಳೆ ಪಾಕ ಬರೋ ತನಕ ನೀವು ಈ ಥರ ಕೈ ಬಿಡ್ದಲೇ ಇರೋ ಥರ ತಿರುಗಿಸ್ತಾ ಇರಬೇಕು ಸ್ನೇಹಿತರೆ. ಇಲ್ಲ ಅಂತ ಅಂದರೆ ಏನಾಗ್ಬಿಡುತ್ತೆ, ಹದ ಕೆಟ್ಟೋಗ್ಬಿಡುತ್ತೆ. ಹದ ಹೋಯ್ತು ಅಂತ ಹೇಳಿದ್ರೆ ಸ್ವೀಟು ಚೆನ್ನಾಗಿ ಬರೋದಿಲ್ಲ. ಪಾಕ ಒಂದೆಳೆ ಕರೆಕ್ಟಾಗಿ ಮಾಡ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಸ್ವೀಟ್ ರೆಸಿಪಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಪಾಕ ಒಂದು ಕರೆಕ್ಟಾಗಿ ತೊಗೊಂಬಿಡಿ ಸ್ನೇಹಿತರೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಯಾವುದು ಕೂಡ ಹಾಳಾಗೋದಿಲ್ಲ. ಇವಾಗ ಕರೆಕ್ಟಾಗಿ ಒಂದೆಳೆ ಪಾಕ ಬಂದಿದೆ ನೋಡಿ. ಈ ಥರ ದಾರ ಥರ ಬರಬೇಕು. ಇಲ್ಲ ಹಿಂಗೆ ನೋಡಿ, ಅದ್ರಲ್ಲಿ ನಾನು ಸ್ಪ್ಯಾಚುಲಾದಲ್ಲಿ ತೊಗೊಂಡು ಹಿಂಗೆ ಕೆಳಗಡೆಗೆ ಬಿಡ್ತಾ ಇದ್ದರೆ ದಾರ ಥರ ಹೋಗ್ತಾ ಇದೆ. ಕೈನಲ್ಲಿ ನೋಡಿ ಒಂದು ದಾರ ಥರ ಹಿಂಗೆ ಫಾರ್ಮ್ ಆಗುತ್ತೆ. ಇವಾಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ನೋಡಿ, ತುಂಬ ಚೆನ್ನಾಗಿದೆ. ಇದಕ್ಕೂ ಗಟ್ಟಿ ಆಗೋದು ಬೇಡ. ಈ ಟೈಮ್ನಲ್ಲಿ ನಾವು ತೊಗೊಂಡಿರುವಂಥ 1 ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದರಲ್ಲಿ ಗಂಟುಗಳಿದೆಯಪ್ಪ, ಕರಗ್ತಾ ಇಲ್ಲ, ಆ ಥರ ಏನೂ ಅಂದ್ಕೊಬೇಡಿ ಸ್ನೇಹಿತರೆ. ಅದನ್ನು ಹಿಂಗೆ ನೀಟಾಗಿ ಹಿಂಗೆ ತಿರುಗಿಸ್ತಾ ಎಲ್ಲ ಗಂಟುಗಳು ಕೂಡ ಒಡ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಾಕ ಜೊತೆಲಿ. ಕೈ ಬಿಡ್ದೇ ನೀವು ಕಡಲೆ ಹಿಟ್ಟು ಹಾಕಿದ ಮೇಲೆ ಕೈ ಬಿಡ್ದೇ ಈ ಥರ ಹಿಂಗೆ ಸುಮಾರು ಈ ಮೈಸೂರು ಪಾಕು 6ರಿಂದ 8 ನಿಮಿಷ ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಆ ಟೈಮ್ನಲ್ಲಿ ನೀವು ಈ ಥರ ಕೈ ತಿರುಗಿಸ್ತಾನೇ ಇರಬೇಕು. ನೀವು ಕೈ ಮಾತ್ರ ಬಿಡಬಾರ್ದು, ಬಿಟ್ಟರೆ ತಳ ಹತ್ತಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಗಂಟುಗಳು ಕೂಡ ಕಡಿಮೆ ಆಗಿದೆ, ನೀವು ನೋಡ್ತಾ ಇರ್ಬೋದು. ಪರ್ಫೆಕ್ಟಾಗಿ ಆಗಿರೋ ಅಂಥ, ಏನು ಹೇಳ್ತಾರೆ, ಕರೆಕ್ಟು ಮೆಷರ್ಮೆಂಟ್ ಇರೋ ಅಂಥ, ತುಂಬ ಚೆನ್ನಾಗಿ ಮಾಡೋ ಅಂಥ ಟ್ರೆಡಿಷ್ನಲ್ ರೆಸಿಪಿ ಅಂತ ಇದಕ್ಕೆ ಹೆಸರಿಡ್ಬೋದು ಅಲ್ವಾ ಮೈಸೂರು ಪಾಕಿಗೆ. ನಾನಿಲ್ಲಿ ಎಣ್ಣೆ ಏನು ಒಂದು ಬೌಲ್ ತೊಗೊಂಡಿದ್ದೆ, ಜಸ್ಟ್ ಅದನ್ನು ಬೆಚ್ಚಗೆ ಮಾಡ್ಕೊಂಡಿದ್ದೆ ಅಷ್ಟೇ. ಬಿಸಿನಲ್ಲೇ ಇಟ್ಕೊಂಡು ಮಾಡಬೇಕು ಅಂತ ಅಲ್ಲ, ಅದನ್ನು ಒಂದು ಸಲ ಬೆಚ್ಚಗೆ ಮಾಡಿಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಡಿ. ಅದನ್ನು ಒಂದು 2ರಿಂದ 3 ಭಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಬರಬೇಕು. ಒಂದೇ ಸಲ ಮಿಕ್ಸ್ ಮಾಡೋದು ಬೇಡ. ನಾವು ಮಿಕ್ಸ್ ಮಾಡಿರೋದು ಚೆನ್ನಾಗಿ ಅಲ್ಲಿ ಮೈಸೂರು ಪಾಕ್ ಜೊತೆ, ಆ ಕಡಲೆ ಹಿಟ್ಟು ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆ ಥರ ಚೆನ್ನಾಗಿ ಹೊಂದ್ಕೊಂತು ಅಂತ ಹೇಳಿದ್ರೆ ಸ್ವಲ್ಪನೇ ಎಣ್ಣೆನ ಅಬ್ಸರ್ವ್ ಮಾಡ್ಕೋತಾ ಇದೆ ಅಂತ ನೋಡಿ. ಈಗ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ. ಇವಾಗ ಮಿಕ್ಕಿದ ಇರೋ ಅಂಥ ಎಣ್ಣೆನ ಪೂರ್ತಿಯಾಗಿ ಅದಕ್ಕೆ ಹಾಕ್ತಾ ಇದ್ದೀನಿ. ಇದು ನಾವು ಮೈಸೂರು ಪಾಕು ಬಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಮೈಸೂರು ಪಾಕ್ ಈ ಥರ ಹಿಂಗೆ ಬ್ಯಾಟರ್ ಏನಿದೆ ಇದು ರೆಡಿ ಆಗ್ತಾ ಇದೆ ಅಲ್ವಾ, ಇದು ಪೂರ್ತಿ ಹಗುರವಾಗಿ ಬರುತ್ತೆ ಸ್ನೇಹಿತರೆ. ತುಂಬ ಲೈಟ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಈಗ ಆಲ್ರೆಡಿ ಅದು ಒಂಥರ ಗೂಡು ಥರ ಶುರು ಆಗ್ತಾ ಇದೆ. ಈ ಥರ ಹಿಂಗೆ ಪ್ಯಾನ್ ಅದು ಬಿಡೋದಕ್ಕೆ ಶುರು ಆಗಬೇಕು, ಆವಾಗ ಕರೆಕ್ಟಾಗಿ ಆಗಿರುತ್ತೆ. ಇನ್ನೂ ಅದು ತುಂಬ ಲೈಟ್ ಆಗುತ್ತೆ ಸ್ನೇಹಿತರೆ, ಅಲ್ಲಿ ತನಕನೂ ಕೂಡ ತಿರುಗಿಸ್ತಾ ಇರಬೇಕು. ಮತ್ತು ಅದು ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ. ನಾವು ತುಪ್ಪದಲ್ಲಿ ಹೇಗೆ ಮಾಡ್ತೀವೋ, ರುಚಿ ಹೇಗಿರುತ್ತೋ ಎಣ್ಣೆನಲ್ಲೂ ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ನಮಗೊಂದು ಆ ಕನ್ಸಿಸ್ಟೆನ್ಸಿನೇ ಚೇಂಜ್ ಆಗ್ತಾ ಇದೆ ಅಲ್ವಾ. ಇದೊಂದು ಪರ್ಫೆಕ್ಟಾಗಿರೋ ಅಂಥದ್ದು. ನೀವು ಒಂದು ಸಲ ಇದನ್ನು ಮಾಡೋದು ಕಲ್ತ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮು ನೀವು ಯಾವ ವೀಡಿಯೋಸನ್ನು ನೋಡಲ್ಲ, ಅಷ್ಟು ಪಕ್ಕ ಆಗಿಬಿಡ್ತೀರ ಮೈಸೂರು ಪಾಕ್ ಮಾಡೋದ್ರಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಸಾಫ್ಟಾಗಿ ಬೇಕು ಅಂತ ಏನಾದರೂ ಹೇಳಿದ್ರೆ ನೀವು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳೋದು ಬೇಡ.
ನೋಡಿ ಎಷ್ಟು ಲೈಟ್ ಆಗ್ತಾ ಇದೆ ಅಂದರೆ ನೋಡಿ ತುಂಬ ಹಗುರವಾಗಿ ಹರಳ್ತಾ ಇದೆ. ಎಣ್ಣೆನೂ ಕೂಡ ಅಷ್ಟೇ ಪಕ್ಕದಲ್ಲಿ ಯಾವ ರೀತಿಯಾಗಿ ಬಿಟ್ಟಿದೆ ಅಂತ ಇವಾಗ ಕರೆಕ್ಟಾಗಿರೋ ಅಂಥ ಕನ್ಸಿಸ್ಟೆನ್ಸಿ. ಇದಕ್ಕೂ ಜಾಸ್ತಿ ನೀವೇನಾದರೂ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ನಮಗೆ ಅದು ಅಚ್ಚು ಥರ ಬರೋದಿಲ್ಲ, ಪೂರ್ತಿ ಪುಡಿ ಆಗಿಬಿಡುತ್ತೆ. ನಾನು ಇಲ್ಲೊಂದು ಬಾಕ್ಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಮೌಲ್ಡ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು, ತಟ್ಟೆಗೆ ಬೇಕಾದರೂ ಹಾಕ್ಕೊಂಡು ಮಾಡ್ಬೋದು ಸ್ನೇಹಿತರೆ. ನಾವು ಆದಷ್ಟು ಈ ಮೌಲ್ಡಲ್ಲಿ ಆಗ್ಬೋದು, ಈ ಥರ ಸ್ವಲ್ಪ ಹೈಟ್ ಇರೋ ಅಂಥ ಬಾಕ್ಸ್ಗಳಲ್ಲಿ ಮಾಡಿದ್ರೆ ನಮಗೆ ಮಧ್ಯೆ ಎಲ್ಲ ಈಗ ಮೈಸೂರು ಪಾಕ್ ತಿಂತಾಯಿದ್ರೆ ಕಲರ್ ಒಂಥರ ಗೋಲ್ಡನ್ ಕಲರ್ ಬಂದಿರುತ್ತೆ. ಸೊ ಆ ರೀತಿಯಾಗಿ ಬರುತ್ತೆ. ಇದನ್ನು ಜಾಸ್ತಿ ಟ್ಯಾಪ್ ಮಾಡೋದು, ಒತ್ತಿ ಇದನ್ನು ಸೆಟ್ ಮಾಡೋದು ಬೇಡ. ಅದು ಹಾಗೇ ಸೆಟ್ ಆಗಿಬಿಡುತ್ತೆ. ಜಸ್ಟ್ ಅದು ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಸಾಕಾಗತ್ತೆ. ನೋಡ್ತಾ ಇರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಬೇಗನೂ ಆಗುತ್ತೆ. ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಬಿಗಿನರ್ಸು ನಾವೆಂದೂ ಕೂಡ ಟ್ರೈ ಮಾಡಿಲ್ಲ, ಸುಮಾರು ಸಲ ಟ್ರೈ ಮಾಡಿದೆ ಹಾಳಾಯಿತು ಅನ್ನೋರಿಗೆಲ್ಲ ಒಂದು ಕರೆಕ್ಟು ಕನ್ಸಿಸ್ಟೆನ್ಸಿ ಮತ್ತು ಕರೆಕ್ಟು ಮೆಷರ್ಮೆಂಟ್ ಇರೋ ಅಂಥ ಮೈಸೂರು ಪಾಕ್ ರೆಸಿಪಿ. ಜಸ್ಟ್ ಒಂದು 3 ನಿಮಿಷ ಆದಮೇಲೆ ಸ್ವಲ್ಪ ಈ ಥರ ಹಿಂಗೆ ಗಟ್ಟಿ ಆಗಿರುತ್ತೆ. ಆ ಟೈಮ್ನಲ್ಲಿ ನಮ್ಗೆ ಯಾವ ಶೇಪು ಸೈಜು ಬೇಕು ಕಟ್ ಮಾಡ್ಕೊಂಬಿಡೋಣ. ನಾವು ಕಟ್ ಮಾಡಿದ ಮೇಲೆ ಒಂದು 5ರಿಂದ 8 ನಿಮಿಷ ಬಿಟ್ಟರೆ ಸಾಕು. ಪೂರ್ತಿ ತಣ್ಣಗಾಗ್ಬಿಟ್ಟಿರುತ್ತೆ. ಇದು ಆಲ್ರೆಡಿ ಆ ಮೌಲ್ಡನ್ನು ಬಿಟ್ಬಿಟ್ಟಿದೆ. ಈಗ ತಿಂದ್ರೂ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಮೈಸೂರು ಪಾಕ್ ಬಿಸಿ ಇರೋದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದು ಕೂಡ ಅಷ್ಟೇ ಬಿಸಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಾಡಬೇಕಾದ್ರೆ ಒಂಥರ ಬಾಯಿ ನೀರು ಅಂತೀವಲ್ವ, ಆ ರೀತಿ ಬರ್ತಾ ಇರುತ್ತೆ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಮಿಸ್ ಮಾಡದೆ ನೀವು ಟ್ರೈ ಮಾಡಿ. ಒಂದು 5ರಿಂದ 7 ನಿಮಿಷ ಆದಮೇಲೆ ಅದನ್ನು ಒಂದು ಪ್ಲೇಟ್ ಇಟ್ಬಿಟ್ಟು ಉಲ್ಟಾ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಟ್ಯಾಪ್ ಕೂಡ ಮಾಡಲಿಲ್ಲ, ಅಷ್ಟು ಚೆನ್ನಾಗಿ ಮೌಲ್ಡನ್ನು ಬಿಟ್ಟಿದೆ. ನೋಡಿ ಗೂಡಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಪರ್ಫೆಕ್ಟಾಗಿದೆ. ಏನೂ ರುಚಿ ಆಗಲಿ ಏನೂ ಹಾಳಾಗಿಲ್ಲ, ಒಂದು ಶೇಪ್ ಹಾಳಾಗಿಲ್ಲ. ನೋಡಿದ್ರೇ ನೀವು ಹೇಳ್ಬೋದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಹೌದು, ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಸ್ವೀಟ್ ತಿಂತೀನಿ ಅಂತ ಏನಾದರೂ ಅನ್ನೋ ಹಾಗಿದ್ರೆ ನೀವು 1 ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ. 3 ಈಕ್ವಲ್ ಆಗಿ ತೊಗೊಳ್ಬೋದು. ನಿಮ್ಗೆ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ. ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಈಸಿ ಅಂದರೆ ಈಸಿ ಸ್ನೇಹಿತರೆ. ನನಗೆ ಸ್ವೀಟೇ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಈಸಿಯಾಗಿ ಸೂಪರ್ಬಾಗಿ ಕರೆಕ್ಟು ಮೆಷರ್ಮೆಂಟಲ್ಲಿ ಈ ಒಂದು ಸ್ವೀಟನ್ನು ಮಾಡಿಬಿಡ್ಬೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಒಂದು ಪೀಸು ಕೂಡ ಡ್ಯಾಮೇಜ್ ಆಗಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಅಳತೆನಲ್ಲಿ ಮಾಡಿದ್ರೆ ಸೂಪರಾಗಿ ಈ ಒಂದು ರೆಸಿಪಿ ಬಂದ್ಬಿಡುತ್ತೆ. ನೀವೆಲ್ಲರೂ ಕೇಳೇ ಇರ್ತೀರಾ 7 ಕಪ್ ಬರ್ಫಿ ಅಂತ ಹೇಳ್ಬಿಟ್ಟು. ಬನ್ನಿ ಆ 7 ಕಪ್ ಏನೇನು ಅಂತ ನೋಡ್ಕೊಂಡು ಬರೋಣ. ಮೆಷರ್ಮೆಂಟ್ ಒಂದು ಪಕ್ಕ ತಗೊಳ್ಳಿ. ನೋಡ್ತಾ ಇರ್ಬೋದು ನಾನಿಲ್ಲಿ ಆಲ್ರೆಡಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದನ್ನು ಮಿಕ್ಸಪ್ ಮಾಡೋದು ಒಂದೇ ಬಾಕಿ ಇರೋದು. 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, 1 ಕಪ್ಪು ತುಪ್ಪ, 1 ಕಪ್ಪು ಕಡಲೆ ಹಿಟ್ಟು, ನಾವು ಬಜ್ಜಿ ಎಲ್ಲ ಮಾಡ್ತೀವಿ ಅಲ್ವಾ ಅದು, 1 ಕಪ್ಪು ಹಸಿ ಕಾಯಿ ತುರಿ, ಅದೇ ರೀತಿಯಾಗಿ 2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ 6 ಕಪ್ ಆಯಿತು ಅಂತ ಕೇಳ್ಬೋದು. ನಾನು ಮಾಡಬೇಕಾದ್ರೆ ಇನ್ನು ಅರ್ಧ ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಕಪ್ಪು ಸಕ್ಕರೆ ತೊಗೊಳ್ಬೇಕಾಗತ್ತೆ. 3 ಕಪ್ ಹಾಕೋದ್ರಿಂದ ಸ್ವೀಟು ಜಾಸ್ತಿ ಅಂತ ಅನಿಸುತ್ತೆ. ಸೊ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಅಂದರೆ 2.5 ಕಪ್ಪಷ್ಟು ಸಕ್ಕರೆನ ತಗೋತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಒಂದೇ ಸಲ ಪ್ಯಾನಲ್ಲೇ ಮಾಡಿಬಿಡೋಣ. ನಾವೇನೆಲ್ಲ ತೊಗೊಂಡಿದ್ದೀವಿ 7 ಕಪ್ ಅಷ್ಟನ್ನು ಕೂಡ ನಾವಿಲ್ಲಿ ಆ ಮಿಕ್ಸಿಂಗಿಗೆ ಹಾಕ್ಕೊಂಬಿಡೋಣ. ನೋಡಿ 2 ಕಪ್ ಸಕ್ಕರೆ ಹಾಕಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಕಪ್ಪು ಅಲ್ಲಿಗೆ 1 ಕಪ್ಪು ಮೆಷರ್ಮೆಂಟ್ ಅಂತ ಅಂದ್ಕೊಳ್ಬೋದು. ಇನ್ನು ಸ್ವಲ್ಪ ಅದರಲ್ಲಿ ತುಪ್ಪ ಉಳ್ಕೊಂಡಿತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿನ್ನೂ ಸ್ಟವನ್ನು ಆನ್ ಮಾಡಿಲ್ಲ ಸ್ನೇಹಿತರೆ. ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಆಗಿಬಿಡುತ್ತೆ ಸ್ನೇಹಿತರೆ. ಒಂದು 10 ನಿಮಿಷನೂ ಬೇಕಾಗಿಲ್ಲ ಇದಕ್ಕೆ. ಅದು ತಣ್ಣಗಾಗೋದಕ್ಕೆ ಒಂದು 2 ನಿಮಿಷ ಬೇಕು. ಅಷ್ಟು ಬಿಟ್ಟರೆ ಎಕ್ಸ್ಟ್ರಾ ಟೈಮೇ ಬೇಡ. ಮೈಸೂರು ಪಾಕೆಲ್ಲ ತಿಂತಾ ಇರ್ತೀವಿ, ಬಟ್ ಮೈಸೂರು ಪಾಕ್ಕಿಂತ ಒಂದು ಕೈ ಜಾಸ್ತಿ ಅಂತ ಹೇಳ್ಬೋದು ರುಚಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ರೀತಿಯಾಗಿ 7 ಕಪ್ ಬರ್ಫಿಯನ್ನು ಟ್ರೈ ಮಾಡಿ, ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನಾನು ಇವಾಗ ಸ್ಟವನ್ನು ಆನ್ ಮಾಡ್ಕೊತಾ ಇದ್ದೀನಿ. ನೋಡಿ ಕೈ ಬಿಡದೇ ತಿರುಗಿಸ್ತಾ ಇರಬೇಕು ಅಷ್ಟೇ ಸ್ನೇಹಿತರೆ. ಕೈ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಕೈ ಬಿಡ್ದ ಹಾಗೆ ತಿರುಗಿಸ್ತಾ ಇರಬೇಕು. ಬೇಗ ಅಂದರೆ ಬೇಗ ಆಗಿಬಿಡುತ್ತೆ. ಏನು ಮೇಡಮ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಆಗಿದೆ ಅಂತ ಹೇಳಿದ್ರೆ ತೋರಿಸ್ತೀನಿ ಸ್ನೇಹಿತರೆ, ಮುಂದೆ ಬರ್ತಾ ಇರುತ್ತೆ. ನಿಮ್ಗದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಗೊತ್ತಾಗುತ್ತೆ. ನೋಡಿ ಸಕ್ಕರೆ ಎಲ್ಲ ಕರ್ಗೋಕ್ಕೆ ಶುರು ಆದಮೇಲೆ ಈ ರೀತಿಯಾಗಿ ಹಿಂಗೆ ಸ್ವಲ್ಪ ಹಿಂಗೆ ನೊರೆ ಥರ ಬರ್ತಾ ಇರುತ್ತೆ. ಅಂದರೆ ಅದು ನಾವು ಕಲಸಿರೋ ಅಂಥ ಈ ಮಿಕ್ಸಿಂಗ್ ಎಲ್ಲ ಏನಿದೆ ಅದು ಲೈಟ್ ಆಗ್ತಾ ಬರುತ್ತೆ. ಲೈಟಾಗಿ ಅಂದರೆ ಒಂಥರ ಉಬ್ಬೋ ಥರ, ಉದುಕ್ ಥರ ಅಂತ ಹೇಳ್ತೀವಲ್ಲ, ನೋಡಿ ಈ ಥರ
ಹಿಂಗೆ ನೊರೆ ನೊರೆ ಥರ ಅಂತೀವಲ್ವ, ಈ ರೀತಿಯಾಗಿ ಬರೋದಕ್ಕೆ ಶುರುವಾಗುತ್ತೆ. ಅದು ಸಕ್ಕರೆ ಲೈಟಾಗಿ ಕರಗೋದಕ್ಕೆ ಶುರುವಾಗಿ ಬರ್ತಾ ಇರೋ ಅಂಥದ್ದು. ಈ ಒಂದು ಕನ್ಸಿಸ್ಟೆನ್ಸಿನ ನೋಡ್ಕೊತಾ ಇರಿ. ಇದು ಬರ್ತಾ 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 ತುಂಬ ಲೈಟ್ ಆಗ್ತಾ ಹೋಗುತ್ತೆ. ಇದು ಮಿಕ್ಸಿಂಗೆಲ್ಲ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ಸ್ನೇಹಿತರೆ. ಅಷ್ಟೇ ಒಂದು 5 ನಿಮಿಷ ಈ ಥರ ಹಿಂಗೆ ತಿರುಗಿಸ್ಕೊಂಡ್ಬಿಟ್ರೆ ಸಾಕು, ಸೂಪರಾಗಿ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಆಲ್ರೆಡಿ ಒಂದು ಅರ್ಧ ಭಾಗ ರೆಡಿ ಆಗಿಬಿಟ್ಟಿದೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ನಾನಿದು ಒಂದು 3rd ಟೈಮ್ ಅಂತ ಅಂದ್ಕೊತೀನಿ. ನಾನು ವೀಡಿಯೋಗೆ ಯಾವತ್ತೂ ಮಾಡಿರಲಿಲ್ಲ. ಮನೇಲೂ ಸ್ವೀಟ್ ಮಾಡಬೇಕು, ಮಕ್ಳಿಗೆ ರಜಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ಜ್ಞಾಪಕ ಬಂತು, ಯಾಕೆ ಮಾಡಬಾರ್ದು 7 ಕಪ್ ಬರ್ಫಿನ. ನಾನು ವೀಡಿಯೋಗೂ ಕೂಡ ಹಾಕಿಲ್ಲ, ಈಸಿ ಇರೋವಂಥ ರೆಸಿಪಿ ಅಂತ ಹೇಳಿಬಿಟ್ಟು ಮಕ್ಕಳು ತುಂಬ ಇಷ್ಟಪಟ್ಟರು, ಅದನ್ನೇ ಮಾಡಿ ಅಂತ ಹೇಳಿಬಿಟ್ಟು. ನೋಡಿ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ತಳ ಬಿಡೋದಕ್ಕೆ ಶುರುವಾಗಿದೆ. ನೋಡಿ ನಾವು ಈ ಥರ ಹಿಂಗೆ ಆಡಿಸ್ತಾ ಇದ್ದರೆ ನೋಡಿ ತಳ ಬಿಡೋದಕ್ಕೆ ಶುರುವಾಗಿಬಿಡುತ್ತೆ. ಈ ಟೈಮ್ನಲ್ಲಿ ಇದು ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ತುಪ್ಪ ಸವರಿರೋ ಅಂಥ ಮೌಲ್ಡ್ಗೆ ಹಾಕೋತಾ ಇದ್ದೀನಿ. ನೀವು ತಟ್ಟೆಗೆ ಬೇಕಾದರೂ ಹಾಕ್ಕೊಳ್ಬೋದು ಸ್ನೇಹಿತರೆ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು. ಅದು ತಳ ಬಿಡೋದಕ್ಕೆ ಶುರುವಾಗುತ್ತಲ್ವ, ಆ ಟೈಮ್ನಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ನಾವು ತುಪ್ಪ ಸವರಿರೋ ಅಂಥ ಒಂದು ಮೌಲ್ಡ್ಗೆ ಹಾಕ್ಕೊಂಡು ಅದನ್ನು ಜಸ್ಟ್ ಸ್ಪ್ರೆಡ್ ಮಾಡಿದ್ರೆ ಸಾಕು, ಇಲ್ಲ ಟ್ಯಾಪ್ ಮಾಡಿದ್ರೂ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ, ಟೈಮೇ ತೊಗೊಳ್ಳೋದಿಲ್ಲ. ಹೇಳಿದ್ನಲ್ವ, ವಿತಿನ್ 10 ಮಿನಿಟ್ ಒಳಗಡೆ ಈ ಒಂದು ಸ್ವೀಟ್ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಈಸಿಯಾಗಿ ಬಂದುಬಿಡುತ್ತೆ. ಸಡನ್ನಾಗಿ ಯಾರೋ ಗೆಸ್ಟ್ ಬಂದರು ಪಾಯಸ ಮಾಡ್ತೀನಿ ಅಂತ ಅನ್ನೋದಕ್ಕಿಂತ ಈ ರೀತಿಯಾಗಿ ಸ್ವೀಟ್ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ಅವರು. ನೋಡಿ ಸ್ಪ್ರೆಡ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡೋಣ. 2 ನಿಮಿಷ ಸಾಕು ಸ್ನೇಹಿತರೆ. ಅದನ್ನು ಇಮಿಡಿಯೇಟಾಗಿ 2 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಥರ ಅನಿಸುತ್ತೆ, ಆವಾಗ ಕಟ್ ಮಾಡೋದಕ್ಕೆ ಶುರು ಮಾಡಿಬಿಡೋಣ. ನಮಗೆ ಆವಾಗ ಹಚ್ಚು ನೀಟಾಗಿ ಬರುತ್ತೆ, ಚೆನ್ನಾಗಿ ನಾವು ಯಾವ ಶೇಪ್ ಕೊಡ್ತೀವಿ ಆ ಶೇಪಲ್ಲಿ ಬರುತ್ತೆ. ತೀರಾ ಗಟ್ಟಿ ಆಗಿಬಿಟ್ರೆ ನಮಗೆ ಹಿಂಗೆ ಮುರ್ಕೊಂಡು ತಿನ್ನೋ ಥರ ಆಗಿಬಿಡುತ್ತೆ. ನೋಡಿ ತುಂಬ ಚೆನ್ನಾಗಿ ನಿಮ್ಗೆ ಎನಿ ಶೇಪ್, ಡೈಮಂಡ್ ಶೇಪ್ ಬೇಕಾ, ಸ್ಕ್ವೇರ್ ಶೇಪಲ್ಲಿ ಬೇಕಾ, ಆ ರೀತಿಯಾಗಿ ಕಟ್ ಮಾಡ್ಕೊಂಬಿಡ್ಬೋದು. ಚಿಕ್ಕದಾಗಿ ಬೇಕಾ, ದೊಡ್ಡದಾಗಿ ಬೇಕಾ, ಈಸಿ ಅಂದರೆ ಈಸಿಯಾಗಿ ಬಂದುಬಿಡುತ್ತೆ ಸ್ನೇಹಿತರೆ. ಇದನ್ನು ಕಟ್ ಮಾಡಿ ಆದಮೇಲೆ ಜಸ್ಟ್ ಒಂದು ಅರ್ಧದಿಂದ 1 ನಿಮಿಷ ಬಿಟ್ಟರೆ ಸಾಕು, ಅದಾಗದೇ ಮೌಲ್ಡನ್ನು ಬಿಟ್ಬಿಡುತ್ತೆ. ಅದು ತಣ್ಣಗಾಗಿದ ತಕ್ಷಣ ಅದು ಅದಾಗದೇ ಬಿಟ್ಬಿಡುತ್ತೆ. ಮತ್ತದು ನಿಮಗೆ ಎಬ್ಬಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ. ಸೂಪರಾಗಿರುತ್ತೆ. ಮಿಸ್ ಮಾಡಿದೆ ನಾನು ಇಷ್ಟೊಂದು ಸೂಪರ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಷ್ಟು ಬೇಗ ಈಸಿಯಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಮಿಸ್ ಮಾಡಿದೆ. ಟ್ರೈ ಮಾಡಿ, ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಸ್ಟಾರ್ಟಿಂಗಿಂದನೂ ಹೇಳ್ಬೇಕಿತ್ತು ನಿಮಗೆ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿಬಿಟ್ಟು. ಸೊ ಮಿಸ್ ಮಾಡ್ಕೊಂಬಿಟ್ಟೆ. ನೆಕ್ಸ್ಟ್ ನಾನು ವಿಡಿಯೋ ನೋಡಬೇಕಾದ್ರೆ ಯಾವ ವಿಡಿಯೋಸನ್ನು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೇಸ್ಟು ಕೂಡ ಅಷ್ಟೇ, ಮಾಡೋದು ಕೂಡ ಅಷ್ಟೇ ತುಂಬಾ ಈಸಿ. ಮಿಸ್ ಮಾಡಿದೆ. ಈ ಒಂದು 7 ಕಪ್ ಬರ್ಫಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮಿಸ್ ಮಾಡಬೇಡಿ. ಇಂಥ ಈಸಿ ರೆಸಿಪಿಗಳಿಗೋಸ್ಕರ ಲಾಂಛನಾಸ್ ಲೈಫ್ ಸ್ಟೈಲನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಲಾಂಛನಾಸ್ ಲೈಫ್ ಸ್ಟೈಲ್ ಅಂತಲೇ ಕೊಟ್ಟಿದ್ದೀನಿ. ಲಾಂಛನ ಲೊಕೇಶನ್ ಅಂತ ಕೂಡ ಇದೆ, ನೀವು ಫಾಲೋ ಮಾಡ್ಬೋದು. ಫೇಸ್ಬುಕ್ಕಲ್ಲೂ ಕೂಡ ಇದೆ ಲಾಂಛನಾಸ್ ಲೈಫ್ ಸ್ಟೈಲ್ ಅಂತ. ಲಾಂಛನ ಅಂತ ಕೊಟ್ಬಿಟ್ರೆ ಸಾಕು, ಬುದ್ಧನ ಇಮೇಜ್ ಬಂದುಬಿಡುತ್ತೆ, ನೀವು ಅದನ್ನು ಫಾಲೋ ಮಾಡ್ಬೋದು. ಈಸಿ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.